H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆದಮೇಲೆ DKC ಪಕ್ಷ ಬಿಟ್ಟು ಹೋಗ್ತಾರ, ಪಕ್ಷ ಹೊಡಿತಾರ, ಇದೊಂದು ಪ್ರಶ್ನೆ ಜೋರದಾರಿಗೆ ಚರ್ಚೆ ಆಗ್ತದೆ ರಾಷ್ಟ್ರ ಮಟ್ಟದಲ್ಲ. ಅದರಲ್ಲೂ ನಮ್ಮ ಪ್ರಧಾನಿ ಮೋದಿಯವರು ಒಂದು ಕಡೆ ಮಾತಾಡ್ತಾ ದೊಡ್ಡ ರಾಜ್ಯದ ಹೆಸರು ಹೇಳಲಾರ್ದ ದೊಡ್ಡ ರಾಜ್ಯದಲ್ಲಿ ಸಿಡಿದ ಒಂದು ಸ್ಫೋಟ ಆಗೋದದ, ಒಡೆದು ಬರೋದದ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಅದನ್ನು ಒಡೆದು ತೆಗೆಯುವಂಥದ್ದು ಅಂದರೆ ಈಗ ದೇಶದಲ್ಲೇ ಮುಖ್ಯವಾಗಿ 2 ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಮತ್ತೊಂದು ಹಿಮಾಚಲ ಪ್ರದೇಶ, 3. ಇಲ್ಲಿ ಆಡಳಿತ ಕಸ್ಕೊಂಡ್ರೆ ಮುಗಿದು ಬಿಡ್ತು ಅನ್ನೋದು ಅಂದರೆ ಇದರ ಅರ್ಥ ಕಾಂಗ್ರೆಸ್ ಒಡೆದು ಹೋಗ್ತದೆ, ನಾಶ ಆಗ್ತದೆ ಅನ್ನೋಂಥ ಮಾತನಾಡ್ತಾ ಇದ್ದಾರೆ ಬಿಹಾರ ಗೆದ್ದ ನೆಲೆಯಲ್ಲಿ. ಹಾಗಾದ್ರೆ ಇಲ್ಲಿ ಕರ್ನಾಟಕ ದೊಡ್ಡ ರಾಜ್ಯದ ಕರ್ನಾಟಕ, ತೆಲಂಗಾಣ ಸಣ್ಣದು, ಹಿಮಾಚಲ ಪ್ರದೇಶ ಸಣ್ಣದು ಅಂದಾಗ ಇಲ್ಲಿ ಕಣ್ಣಿಟ್ಟುಕೊಂಡು ಮಾತಾಡಿದ್ದಾರೆ ಅನ್ನೋದು ನಮ್ಮ ಗೋಧಿ ಮೀಡಿಯಾದ ವ್ಯಾಖ್ಯಾನ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಒಡೆಯುವ ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಧ್ವನಿಯಲ್ಲಿ ಅದ ಅಂತೇಳಿ ಗೊತ್ತಾಗ್ತದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಒಡೆಯೋದಂದ್ರೆ ಹೇಗೆ ಅದು ಈಗ ಗೊತ್ತದೆ. ಈಗ ಕುರ್ಚಿ ಜಗ್ಗಾಟ ನಡೆದದ, ಒಂದು ಹಂತದವರೆಗೆ ಸಿದ್ದರಾಮಯ್ಯರು ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಂಡಿದ್ದಾರೆ. ತಾನಪ್ಪ ಇನ್ನೂ 2.5 ವರ್ಷ ಮುಖ್ಯಮಂತ್ರಿ ಅಂತೇಳಿ, ಇನ್ನು ಸಂಪುಟ ವಿಸ್ತರಣೆಗೆ ಯಾವ ತಕರಾರು ಯಾರಿಂದೂ ಇಲ್ಲ. ಮೋಸ್ಟ್ಲಿ ತಾವು ಬೇಕಾದವ್ರಿಗೆ ಒಂದಿಷ್ಟು ಕೂಡಲೇ ಅವಕಾಶ ಅನ್ನುವಂಥದ್ದು DK ಅವ್ರ ಮನಸ್ಸಲ್ಲಿ ಇರ್ಬೋದು ಇಲ್ವೋ ಮತ್ತು ಬೇರೆ. ಆದರೆ ಹೈಕಮಾಂಡ್ ಮೇಲೆ ಎಲ್ಲರೂ ಕನ್ನಡ. ಆದ್ರೆ ಒಂದು ಮಾತನ್ನು ಮಾತ್ರ ಮಾತಾಡ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಅಧ್ಯಕ್ಷ ಸ್ಥಾನ ನಾಣ್ಯಕ್ಕೆ